ಮಹಾಮಳೆ ತಗ್ಗಿದ್ರೂ ಕೂಡ ಪ್ರವಾಹ ಯಾಕೋ ತಗ್ಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಇನ್ನೂ ಕೂಡ ಮಳೆ ಆಗತ್ತೆ ಅಂತ ಬೇರೆ ಹೇಳುತ್ತಾ ಇದ್ದಾರೆ. ಮಹಾಮಳೆ ಕಡಿಮೆ ಆದರೂ ಕೂಡ ಪ್ರವಾಹ ಮಾತ್ರ ತಗ್ಗಿಲ್ಲ. ಚಿಕ್ಕೋಡಿಯಲ್ಲಿ ಈಗ ಪ್ರವಾಹ ಸ್ಥಿತಿ ಮುಂದುವರೆದಿದೆ. ಕೃಷ್ಣಾ ನದಿಗೆ 2,75,000 ಒಳಹರಿವು ಜಾಸ್ತಿ ಆಗಿದೆ. ಕೃಷ್ಣಾ ನದಿ ತೀರದ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಸೊ ಎಷ್ಟು ಒಳಹರಿವು ಇರುತ್ತೆ ಅಷ್ಟು ಹೊರಹರಿವನ್ನು ಬಿಟ್ಟೇ ಬಿಡ್ತಾರೆ. ಅದರಲ್ಲಿ ಯಾವ ಪ್ರಮಾಣದಲ್ಲಿ ಡ್ಯಾಮ್ ತುಂಬಿದ್ರೆ, ಇಲ್ಲ ಅಂದರೆ ಸ್ಟಾಕ್ ಮಾಡ್ಕೊಳ್ತಾರೆ. ಈಗ ಸದ್ಯಕ್ಕೆ 2,75,000 ಕ್ಯೂಸೆಕ್ ನೀರನ್ನು ಆಚೆ ಬಿಡ್ತಾ ಇದ್ದಾರೆ. ಒಳಗಡೆಗೆ ಬರ್ತಾ ಇರೋದು ಅಷ್ಟೇ ಫ್ಲೋ ಅಂತ ಹೇಳ್ತಾ ಇದ್ದಾರೆ. ಅದರ ಪರಿಣಾಮ ಈಗ ಎಲ್ಲ ಕಡೆಯೂ ಈ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ಸದ್ಯ ಕೃಷ್ಣಾ ನದಿಯಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕೃಷ್ಣಾ ನದಿ ಉಕ್ಕಿ ಹರಿದ ಪರಿಣಾಮ ಈಗಾಗಲೇ ನದಿ ತೀರದ ಗ್ರಾಮಗಳಿಗೆ ನುಗ್ಗಿರುವಂಥದ್ದು. ದೃಶ್ಯದಲ್ಲಿ ನೋಡ್ಬೋದು, ಈಗಾಗಲೇ ನದಿ ತೀರದ ಗ್ರಾಮಗಳು ಏನು ಕೆಲ ಪ್ರದೇಶಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಅದರಲ್ಲೂ ಕೂಡ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಸುಮಾರು 22ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಕೃಷ್ಣಾ ನದಿ ನೀರು ನುಗ್ಗಿರುವಂಥದ್ದು. ನದಿ ತೀರದ ಪ್ರದೇಶಗಳ ಸಂಪೂರ್ಣವಾಗಿ ಕೃಷ್ಣಾ ನದಿ ಆವರಿಸಿಕೊಂಡಿರುವಂಥದ್ದು. ಅದರ ಜೊತೆಗೆ ಏನು ಜುಗುಳ್ ಗ್ರಾಮ ಆಗಿರ್ಬೋದು, ಮಹಾರಾಷ್ಟ್ರದ ಖಿದ್ರೇವಾಡಿ ಸೇರಿದಂತೆ ಸಾಕಷ್ಟು ಗ್ರಾಮಗಳಿಗೆ ಈಗಾಗಲೇ ಕೃಷ್ಣಾ ನದಿ ನೀರು ನುಗ್ಗಿರುವಂಥದ್ದು. ಈಗಾಗಲೇ ಕೃಷ್ಣಾ ನದಿಗೆ 2,75,000 ಕ್ಯೂಸೆಕ್ಗಳಷ್ಟು ನೀರು ಹರಿದು ಬರ್ತಾ ಇದೆ. ಏನು ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಮಳೆ ಪ್ರಮಾಣ ಕೊಂಚ ಕಡಿಮೆ ಆಗಿರುವ ಕಾರಣ ನದಿ ನೀರಿನಲ್ಲಿ ಇಳಿಕೆ ಕಂಡರೂ ಕೂಡ ಸದ್ಯ ಕೃಷ್ಣಾ ನದಿ ತೀರದಲ್ಲಿ ಒಂದು ರೀತಿಯಾದಂಥ ಪ್ರವಾಹ ಪರಿಸ್ಥಿತಿ ಮುಂದುವರೆದಿರುವಂಥದ್ದು. ಕೃಷ್ಣಾ ನದಿಯ ಏನು ದೃಶ್ಯಗಳನ್ನು ತಾವು ಎಕ್ಸ್ಕ್ಲೂಸಿವ್ ಆಗಿ ನೋಡ್ಬೋದು. ಬೋಟ್ ಮೂಲಕ ತಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸದ್ಯ ನಾನು ಏನು ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಜುಗುಳ್ ಗ್ರಾಮ ಇದೆ. ಜುಗುಳ್ ಗ್ರಾಮ ಹಾಗೂ ಮಹಾರಾಷ್ಟ್ರದ ಏನು ಖಿದ್ರೇವಾಡಿಗೆ ಸಂಪರ್ಕಿಸುವಂಥ ಕೃಷ್ಣಾ ನದಿಯಲ್ಲಿಯ ದೃಶ್ಯಗಳನ್ನು ತಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈಗಾಗಲೇ ಮಹಾರಾಷ್ಟ್ರದ ಘಟ್ಟ ಏನು ಪ್ರದೇಶಗಳಲ್ಲಿ ಮಳೆ ಪ್ರಮಾಣ ಕಡಿಮೆ ಆದರೂ ಕೂಡ ಜಲಾಶಯಗಳಿಂದ ಹೆಚ್ಚಿನ ಪ್ರಮಾಣದ ನೀರನ್ನು ಹೊರಬಿಡಲಾಗ್ತಾ ಇದೆ. ಏನು ಕೊಯ್ನಾ ಜಲಾಶಯದಿಂದ ಈಗಾಗಲೇ 52,000 ಕ್ಯೂಸೆಕ್ಗಳಷ್ಟು ನೀರನ್ನು ಹೊರಬಿಡಲಾಗ್ತಾ ಇದೆ. ಅದರ ಜೊತೆಗೆ ಏನು ಸಣ್ಣ ಪುಟ್ಟ ಜಲಾಶಯಗಳಿದ್ದಾವೆ, ಅದರಿಂದಲೂ ಕೂಡ ಸುಮಾರು 60,000-70,000 ಕ್ಯೂಸೆಕ್ಗಳಷ್ಟು ನೀರು ಹರಿದು ಬರ್ತಾ ಇದೆ. ಹೀಗಾಗಿ ಕೃಷ್ಣಾ ನದಿಗೆ ಕೇವಲ 1,70,000 ಕ್ಯೂಸೆಕ್ಗಳಿಗಿಂತಲೂ ಏನು ಹೆಚ್ಚಿನ ನೀರು ಏನು ಜಲಾಶಯಗಳಿಂದ ಹರಿದು ಬರ್ತಾ ಇದೆ. ಹೀಗಾಗಿ ಪ್ರವಾಹ ಪರಿಸ್ಥಿತಿ ಮುಂದುವರೆದಿರುವಂಥದ್ದು ದೃಶ್ಯದಲ್ಲಿ ನೋಡ್ಬೋದು. ಈಗಾಗಲೇ ನದಿ ತೀರದ ಏನು ಜಮೀನುಗಳಿದ್ದಾವೆ, ಜಮೀನುಗಳನ್ನು ಸಂಪೂರ್ಣವಾಗಿ ಕೃಷ್ಣಾ ನದಿ ನೀರು ಆವರಿಸಿಕೊಂಡಿರುವಂಥದ್ದು. ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿ ಏನು ನದಿ ತೀರದ ರೈತರು ಒಂದು ರೀತಿಯಂಥ ಕಂಗಾಲಾಗಿರುವಂಥದ್ದು. ಯಾಕಂದರೆ ಕೈಗೆ ಬಂದಂಥ ಬೆಳೆ ಸಂಪೂರ್ಣ ನಾಶವಾಗುವ ಹಂತಕ್ಕೆ ತಲುಪಿರುವಂಥದ್ದು. ಈಗಾಗಲೇ ಏನು ಕೃಷ್ಣಾ ನದಿ ನೀರಿನ ಪ್ರಮಾಣದಲ್ಲಿ ಸ್ಥಿರ ಇದ್ದರೂ ಕೂಡ ಒಂದು ರೀತಿಯಾದಂಥ ಪ್ರವಾಹ ಪರಿಸ್ಥಿತಿ ಮುಂದುವರೆದಿರುವಂಥದ್ದು. ಹೀಗಾಗಿ ದಿನದಿಂದ ದಿನಕ್ಕೆ ಏನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮಳೆ ಪ್ರಮಾಣ ಕೊಂಚ ಕಡಿಮೆ ಆಗಿದೆ. ಆದರೆ ಜಲಾಶಯಗಳಿಂದ ನೀರು ಬರ್ತಿರುವ ಕಾರಣ ಒಂದು ರೀತಿಯಾದಂಥ ಪ್ರವಾಹ ಪರಿಸ್ಥಿತಿ ಸದ್ಯ ಏನು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಮುಂದುವರೆದಿರುವಂಥದ್ದು. ಕ್ಯಾಮರಾಮನ್ ಸಚಿನ್ ಜೊತೆ ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ.